ಏನಮ್ಮ ಲತಮ್ಮ, ಊಟ ಆಯ್ತಾ? ಎಷ್ಟು ತಿಂಗಳು ಮಗುಗೆ? 5 ತುಂಬಿ 6 ತಿಂಗಳಿಗೆ ಬಿತ್ತು ಅಜ್ಜಿ. ಹೌದಾ? ಅಜ್ಜಿ, ನಿಮ್ಮ ಹತ್ರ ರಾಗಿ ಸರಿ ಮಾಡೋದು ಹೇಗೆ ಅಂತ ಹೇಳಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ. ಕೆಲಸ ಇದೆಯಾ ಅಜ್ಜಿ? ಫ್ರೀ ಆಗಿದ್ದರೆ ನನಗೆ ಸ್ವಲ್ಪ ಹೇಳ್ಕೊಡ್ತೀರಾ ಹೇಗೆ ಮಾಡೋದು ಅಂತ? ಹೇಳ್ಕೊಡ್ತೀನಿ ಬಿಡಮ್ಮ, ಅದಕ್ಕೇನಂತೆ. ಯಾಕಂದರೆ ನಮ್ಗೆ ಅಷ್ಟೊಂದು ಬರಲ್ಲ ಅಜ್ಜಿ, ಅದಕ್ಕೋಸ್ಕರ ನೀವಾದರೆ ಚೆನ್ನಾಗಿ ಹೇಳ್ಕೊಡ್ತೀರಾ ಅಂತ ಬಂದಿದ್ದೀನಿ. ಸರಿ ಬಿಡಮ್ಮ, ಹೇಳ್ಕೊಡೋಣ, ಅದಕ್ಕೇನಂತೆ. ಮೊದಲಿಗೆ ರಾಗಿ ತಗೊಂಡು ಕ್ಲೀನ್ ಮಾಡ್ಕೊ. ನಿನಗೆ ಕ್ಲೀನ್ ಮಾಡ್ಕೊಳಕ್ಕೆ ಬರಲ್ಲ ಅಂದರೆ ಕ್ಲೀನ್ ಮಾಡಿರೋ ಸಿಗ್ತಾವಲ್ಲ ಅಂಗಡಿಗಳಲ್ಲಿ, ಅವನ್ನೇ ತಗೊಂಬ. ಇಲ್ಲಾಂದರೆ ಕ್ಲೀನ್ ಮಾಡ್ಕೊ ಮನೆಯಲ್ಲಿ ನೀನೇನೆ. ಕೆಂಪು ರಾಗಿ ತಗೊಂಬ, ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ಯಾವ ಸಿಕ್ಕಿದ್ರೆ ಅದನ್ನು ತಗೊಂಬ. ತಂದುಬಿಟ್ಟು ಏನೋ ಹೇಳ್ತಾ ಇದ್ದಾರೆ ಗುಂಡಜ್ಜಿ. ನಮ್ಮಮ್ಮ ರಾಗಿ ಸರಿ ಮಾಡೋದು, ಪುಡಿ ಮಾಡೋದು ಮತ್ತು ರಾಗಿ ಸರಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದಾರೆ. ಲತಮ್ಮ ಕೇಳಿದ್ಲು ಮಗುಗೆ ಮಾಡೋದು ಹೇಗೆ ಅಂತ, ಅದಕ್ಕೆ ಹೇಳ್ಕೊಡ್ತಾ ಇದ್ದಾರೆ. ಹೌದಾ? ಹೇಳಜ್ಜಿ, ನನಗೂ ಗೊತ್ತಿಲ್ಲ ಹೇಗೆ ಮಾಡೋದು ಅಂತ. ರಾಗಿ ತಗೊಂಡು ಆದಷ್ಟು ಕೆಂಪು ರಾಗಿನ ತಗೊಂಡ್ಬಿಟ್ಟು ನೀರಲ್ಲಿ ನೆನೆ ಹಾಕಬೇಡಿ. ಒಂದು ರಾತ್ರಿ ಎಲ್ಲ ನೆನ್ಕೊಳ್ಳಿ. ಇವತ್ತು ಸಂಜೆ ನೆನೆ ಹಾಕಿದ್ದೀವಿ ಅಂದರೆ ನಾಳೆ ಬೆಳಿಗ್ಗೆವರೆಗೂ ನೆನ್ಕೊಳ್ಳಿ. ಚೆನ್ನಾಗಿ ನೆನ್ಕೊಂಡ್ಮೇಲೆ ಒಂದು ರಾತ್ರಿ ಎಲ್ಲ ನೆನೆಸ್ಬಿಟ್ಟು ಮಾರನೇ ದಿನ ಬೆಳಿಗ್ಗೆ ಅದನ್ನು ನೀರೆಲ್ಲ ಬಗ್ಗಿಸ್ಬಿಟ್ಟು ಚೆನ್ನಾಗಿ ಚೆಲ್ಬಿಡಿ. ನೀರೆಲ್ಲ ಚೆಲ್ಬಿಟ್ಟು ಆ ರಾಗಿ ಮಾತ್ರ ತಗೊಂಡು ಒಂದು ಬಿಳಿ ಬಟ್ಟೆ ಮೇಲೆ ಹಾರಾಕಿ. ಅಂದರೆ ನೆರಳಲ್ಲೇ ಹಾರಾಕಬೇಕು, ಮನೆ ಒಳಗಡೆನೇ ಹಾರಾಕೊಳ್ಳಿ. ಬಿಸಿಲಲ್ಲಿ ಹಾರಾಕೋದು ಬೇಡ, ನೆರಳಲ್ಲೇ ಹಾರಾಕಿ. ಅಂದರೆ ಮನೆ ಒಳಗಡೆನೇ ಹಾರಾಕೊಳ್ಳಿ, ಚೆನ್ನಾಗಿರುತ್ತೆ. ಹಾರಿದ್ಮೇಲೆ ನಾವು ಬೀಸೋ ಕಲ್ಲಲ್ಲಿ ಬೀಸ್ತಿದ್ವಿ ಕಣಮ್ಮ. ಒಂದಿನ ಹಾರಾಕ್ಬಿಡಿ, ಒಂದಿನ ಹಾರಿದ್ಮೇಲೆ ಬೀಸೋ ಕಲ್ಲಲ್ಲಿ ನಾವು ಬೀಸ್ತಿದ್ವಿ ಕಣಮ್ಮ. ಇವಾಗ ಬೀಸೋ ಕಲ್ಲಲ್ಲಿ ಬೀಸಕ್ಕೆ ಬರಲ್ವಲ್ಲ, ಅದಕ್ಕೋಸ್ಕರ ನೀವು ಮಿಕ್ಸಿಗೂ ಹಾಕ್ಕೋಬೋದು. ಸ್ವಲ್ಪನೇ ಮಿಕ್ಸಿಗೆ ಹಾಕ್ಕೊಳ್ಳಿ. 1 kg ರಾಗಿ ಆದರೆ ಸಾಕಮ್ಮ. ಚಿಕ್ಕ ಮಕ್ಕಳಿಗೇನು ಎಷ್ಟು ಒಂದಿನ ಬರುತ್ತೆ. ಮಿಕ್ಸಿಗೆ ಹಾಕ್ಕೊಂಡ್ರೆ ಅದು ಮೇಲೆ ಇರುತ್ತಲ್ಲ ಕೆಂಪುದು, ಅದೇನೋ ಅಷ್ಟೊಂದು ನುಣ್ಣಗೆ ಆಗೋದಿಲ್ಲ, ತರಿಯಾಗೇ ಇರುತ್ತೆ. ಆಮೇಲೆ ಒಳಗಡೆ ಇರುತ್ತಲ್ಲ ಬಿಳಿದು, ಅದು ಚೆನ್ನಾಗಿ ನುಣ್ಣಗಾಗುತ್ತೆ. ಚೆನ್ನಾಗಿ ನುಣ್ಣಗೆ ಹಾಕ್ಕೊಂಡು ಜರಡಿ ಹಿಡಿಬೇಕು, ಆಯಿತಾ? ಜರಡಿ ಹಿಡಿದ್ರೆ ಅದು ಬಿಳಿದೆಲ್ಲ ಒಂದು ಕಡೆ ಹಾಕ್ಕೊಳ್ಳಿ. ಆಮೇಲೆ ಕೆಂಪುದೆಲ್ಲ ಒಂದು ಕಡೆ ಮೇಲೆ ಇರುತ್ತಲ್ಲ, ಅದೆಲ್ಲ ಒಂದು ಕಡೆ ಹಾಕ್ಕೊಂಬಿಡಿ. ಆಮೇಲೆ ಬಿಳಿದು ಇನ್ನೊಂದು ಸಲ ಮಿಕ್ಸಿಗೆ ಹಾಕಿ ಇನ್ನೂ ಚೆನ್ನಾಗಿ ನುಣ್ಣಗೆ ಮಿಕ್ಸಿಗೆ ಹಾಕ್ಕೊಳ್ಳಿ. ಆಮೇಲೆ ಇನ್ನೊಂದು ಸಲ ಜರಡಿ ಹಿಡಿದ್ಬಿಡಿ. ಆವಾಗ ನುಣ್ಣಗಿರೋದೆಲ್ಲ ಚೆನ್ನಾಗಿ ಬರುತ್ತೆ. ಅದು ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ. ಬಿಳಿದು ಪುಡಿ ಇರುತ್ತಲ್ಲ, ಅದನ್ನು ಬೇಕಾದರೆ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಇಡ್ಬೋದು. ಯಾಕಂದರೆ ಇನ್ನೂ ಸ್ವಲ್ಪ ತೇವ ಇದ್ದಂಗೆ ನಾವು ಮಿಕ್ಸಿಗೆ ಹಾಕಿರ್ತೀವಲ್ಲ, ಅದಕ್ಕೋಸ್ಕರ. ಆಮೇಲೆ ಬಿಸಿಲಲ್ಲಿ ಇಟ್ಬಿಟ್ಟು ಒಣಗಿದ್ಮೇಲೆ ಒಂದು ಡಬ್ಬದಲ್ಲಿ ಹಾಕ್ಬಿಟ್ಟು ಎತ್ತಿಟ್ಕೊಳ್ಳಿ. 1 ಸ್ಪೂನ್ ಹಾಕಿ ಅದರಲ್ಲಿ ರಾಗಿನ ಚೆನ್ನಾಗಿ ತೊಳೆದ್ಬಿಟ್ಟು ನೀರಲ್ಲಿ ಆಮೇಲೆ ನೆನಾಕ್ಬೇಕು ಕಣಮ್ಮ. ಆವಾಗಲೇ ಹೇಳೋದನ್ನ ಮರೆತುಬಿಟ್ನಲ್ಲ, ಅದಕ್ಕೋಸ್ಕರ ಇವಾಗ ಹೇಳ್ತಾ ಇದ್ದೀನಿ. ಇವಾಗ ಪುಡಿ ಎತ್ತಿಟ್ಕೊಂಡಿರ್ತೀವಲ್ಲ, ಡಬ್ಬದಲ್ಲಿ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಒಣಗಿಸಿ ಎತ್ತಿಟ್ಕೋಬೇಕು. ಇಲ್ಲಾಂದರೆ ಅದು ಸ್ವಲ್ಪ ತೇವ ಇರುತ್ತಲ್ಲ, ಇದಾಗುತ್ತೆ. ಆಮೇಲೆ ಇವಾಗ ಅದನ್ನು ಹೇಗೆ ತಯಾರಿಸೋದು ಅಂತ ಹೇಳ್ತೀನಿ ನೋಡು. ಒಂದು ಬಟ್ಲು ತಗೊಳ್ಳೋಣ, ಸ್ಟೀಲ್ ಬಟ್ಲು ತಗೊಂಡು ಅದರಲ್ಲಿ 1 ಲೋಟ ಅಷ್ಟು ನೀರು ಹಾಕ್ಬಿಟ್ಟು 1 ಸ್ಪೂನ್ ಅಷ್ಟು ಆ ಪುಡಿ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಅದನ್ನು ಮಿಕ್ಸ್ ಮಾಡಿಬಿಟ್ಟು ಗಂಟು ಇಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 1 ಸ್ಪೂನು ಪುಡಿ ಹಾಕ್ಬಿಟ್ಟು 1 ಲೋಟ, ಒಂದು ಸ್ವಲ್ಪ ದೊಡ್ಡ ಲೋಟ ಅಷ್ಟೇ ನೀರು ಹಾಕ್ಕೊಂಡಿರ್ತೀವಲ್ಲ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಚಿಕ್ಕ ಉರಿಯಲ್ಲಿ ಗ್ಯಾಸ್ ಮೇಲೆ ಇಟ್ಕೊಳ್ಳೋಣ. ನಾವಾಗಿದ್ರೆ ಅವಾಗ ಕೆಂಡದ ಮೇಲೆ ಇಡ್ತಿದ್ವಿ ಕಣಮ್ಮ. ಇವಾಗ ಗ್ಯಾಸ್ ಮೇಲೇ ಇಟ್ಕೊಳ್ಳಿ. ಚಿಕ್ಕ ಉರಿಯಲ್ಲಿ ಇಟ್ಕೊಂಡು ತಿರುಗಿಸ್ತಾ ಇರಬೇಕು ಕಣಮ್ಮ ಅವಾಗವಾಗ, ಇಲ್ಲಾಂದರೆ ಗಂಟು ಕಟ್ಟುತ್ತೇನೋ ಅಂತ, ಅದಕ್ಕೋಸ್ಕರ ತಿರುಗಿಸ್ತಾ ಇದ್ದರೆ ಅದು ಗಂಜಿ ಥರ ಆಗುತ್ತೆ. ಇಲ್ಲಿ ತೋರಿಸ್ತಿದ್ದೀವಲ್ಲ ಆ ಥರ ಆಗುತ್ತಲ್ಲ, ಆವಾಗ ಜಾಸ್ತಿ ನೀರಾಗೂ ಬೇಡ, ಜಾಸ್ತಿ ಗಟ್ಟಿಯಾಗೂ ಬೇಡ. ಇಲ್ಲಿ ಇದೆಯಲ್ಲ ಆ ಥರ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ಮಕ್ಕಳಿಗೆ ತಿನ್ನಿಸೋದಕ್ಕೆ. ಈ ಥರ ಆದಮೇಲೆ ನಾವು ಸ್ವಲ್ಪ ಅರ್ಧ ಉಂಡೆ ಬೆಲ್ಲನೋ ಇನ್ನೂ ಸ್ವಲ್ಪ ಕಡಿಮೆನೋ ಬೆಲ್ಲ ಕುಟ್ಬಿಟ್ಟು ಸ್ವಲ್ಪ ಪುಡಿ ಮಾಡಿಕೊಂಡು ಆ ಬೆಲ್ಲನ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸೋಣ. ಸ್ವಲ್ಪ ಹಸುವಿನ ತುಪ್ಪ ಇದ್ದರೆ ಅದನ್ನು ಹಾಕ್ಕೋಬೋದು. ಹಸುವಿನ ಹಾಲು ಇದ್ದರೆ ಕಾಯಿಸಿ ತಣ್ಣಗೆ ಮಾಡಿ ಇಟ್ಟಿರ್ತೀವಲ್ಲ ಆ ಹಾಲು, ಅದನ್ನು ಸ್ವಲ್ಪ ಸೇರಿಸ್ಕೋಬೋದು. ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ತಿರುಗಿಸಿ, ಅಂದರೆ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ಈ ಥರ ಅಷ್ಟೇ ಕಣಮ್ಮ. ನೀಟಾಗಿ ಈ ಥರ ತಿರುಗಿಸ್ಕೊಂಡ್ರೆ ಅದು ಗಂಜಿ ಥರ ಆಗುತ್ತೆ, ಈ ಥರ ಆಗುತ್ತೆ. ಆವಾಗ ಅದು ತಣ್ಣಗಾದ್ಮೇಲೆ ಮಕ್ಕಳಿಗೆ ತಿನ್ನಿಸೋದು. ಬೆಳಗ್ಗೆ ಸಾಯಂಕಾಲ ತಿನ್ನಿಸಿದ್ರೆ ಮಕ್ಕಳು ಚೆನ್ನಾಗಿ ದುಂಡಾಗಿ ದಪ್ಪಗೆ ಬರ್ತಾರೆ ಕಣಮ್ಮ. ಮಕ್ಕಳು ಚೆನ್ನಾಗಿ ಬೆಳೀತಾರೆ. ನಾವು ನನ್ನ ಮಕ್ಕಳಿಗಾಗಲಿ ಮೊಮ್ಮಕ್ಕಳಿಗಾಗಲಿ ಇದನ್ನೇ ಕಣಮ್ಮ ತಿನ್ನಿಸಿ 6 ತಿಂಗಳಿಂದ 3 ವರ್ಷದವರೆಗೂ ತಿನ್ನಿಸ್ತಿದ್ವಿ ಕಣಮ್ಮ. ತಿನ್ನಿಸಿ ದೊಡ್ಡವ್ರನ್ನ ಮಾಡಿರೋದು ನಾವು. ಹೆಂಗೆ ಸುಮ್ಮನೆ ದಪ್ಪಗೆ ದುಂಡಗೆ ಇರ್ತಿದ್ರು ನನ್ನ ಮಕ್ಕಳು ಮೊಮ್ಮಕ್ಕಳು.
ರಾಗಿ ಸರಿ ತಿನ್ಸಿದ್ರೆ ಚೆನ್ನಾಗಿ ಬರ್ತಾರೆ ಕಣಮ್ಮ ಮಕ್ಕಳು. ಗಡ್ಸಿರ್ತಾರೆ ಮಕ್ಕಳು ರಾಗಿ ಸರಿ ತಿನ್ಸಿದ್ರೆ. ಹೌದು ಕಣಮ್ಮ, ಡಾಕ್ಟ್ರು ಕೂಡ ಹೇಳ್ತಾರೆ ಅದರಲ್ಲಿ ಐರನ್ ಮತ್ತು ಕ್ಯಾಲ್ಶಿಯಂ ಇರುತ್ತಂತೆ ರಾಗಿ ಪುಡಿಯಲ್ಲಿ, ಅದನ್ನು ತಿನ್ನಿಸಿದ್ರೇ ಒಳ್ಳೆಯದು ಅಂತ. ಅಜ್ಜಿ, ಇನ್ನೂ ಒಬ್ಬೊಬ್ಬರು ಇದ್ರ ಜೊತೆಗೆ, ಈ ಪುಡಿ ಜೊತೆಗೆ ಗೋಡಂಬಿ ಪುಡಿ ಅಂತೆ, ಮತ್ತು ಹೆಸರು ಕಾಳು ಪುಡಿ ಅಂತೆ, ಗೋಧಿ ಪುಡಿ ಅಂತೆ ಎಲ್ಲ ಸೇರಿಸ್ತಾರಂತೆ, ಹೌದಾ? ಏನೋ ಕಣಮ್ಮ, ಸೇರಿಸ್ತಾರೇನೋ. ಆದರೆ ನಾವಿಷ್ಟೇ ಕಣಮ್ಮ ಮಾಡ್ತಾ ಇದ್ದಿದ್ದು, ಬರೀ ರಾಗಿ ಪುಡಿ ಮಾತ್ರನೇ. ಚೆನ್ನಾಗಿರುತ್ತೆ ಇದೂ. 6 ತಿಂಗಳ ಮಗುಗೆ ಇಷ್ಟು ಸಾಕು ಅನಿಸುತ್ತೆ ಕಣಮ್ಮ. 6 ತಿಂಗಳ ಮಗುವಿಂದ 3 ವರ್ಷದವರೆಗೂ ತಿನ್ನಿಸ್ಬೋದು. 3 ವರ್ಷ ಆದಮೇಲೆ ಅದನ್ನೆಲ್ಲ ಸೇರಿಸ್ಬೋದೇನೋ ಅಂತ ನನಗನ್ಸುತ್ತೆ. ಆದರೆ 6 ತಿಂಗಳ ಮಗುಗೆ ಇಷ್ಟು ಸಾಕು ಅನಿಸುತ್ತೆ. ಹೌದು ಅಜ್ಜಿ, ಇಷ್ಟು ಸಾಕು ಬಿಡಿ 6 ತಿಂಗಳ ಮಗುಗೆ. ಓಕೆ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ಧನ್ಯವಾದಗಳು.